ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ನೋಡಿ, ಇವತ್ತು ನಾನು ಸ್ವಲ್ಪ ಹುಡುಗಿ ಥರ ಕಾಣಿಸ್ತಾ ಇದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಇವತ್ತು ಪೂಜೆ ಮಾಡಿದ್ದೀನಿ, ಸೊ ಹಾಗಾಗಿ ಹೂ ಮುಡ್ಕೊಂಡಿದ್ದೀನಿ. ಓಕೆ, ಇವತ್ತು ನಮ್ಮ ಡ್ರಾಯಿಂಗ್ ಚಾಲೆಂಜಿನ ಡೇ 2. ಸೊ ನಾನು ನನ್ನ ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ, ಸ್ಕ್ರಿಬ್ಲಿಂಗ್ ಎಲ್ಲ ಆಗಿದ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬರೋದು ಶೇಡಿಂಗು ಅಂತ ಹೇಳಿ. ಸೊ ಶೇಡಿಂಗಲ್ಲಿ ಯಾವ ಟೈಪ್ ಶೇಡಿಂಗ್ಸ್ ಇದೆ, ಸೊ ಯಾವ ಥರ ಶೇಡ್ ಮಾಡಬೇಕು ಅನ್ನೋದನ್ನ ಇವತ್ತು ಕಲಿಯೋಣ. ಓಕೆನಾ? ಸೊ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನನ್ನ ಹತ್ರ ಒಂದು ಬುಕ್ ಇದೆ. ಸೊ ಇದು ಒಂದೇ ಅಲ್ಲ, ಇನ್ನೂ 2-3 ಬುಕ್ಸ್ ಇದ್ದಾವೆ ನನ್ನ ಹತ್ರ. ಈ ಬುಕ್ಕು ಲರ್ನ್ ಪೆನ್ಸಿಲ್ ಶೇಡಿಂಗ್ ಅಂತ ಹೇಳಿ, ಸ್ಕೆಚಿಂಗ್ ನಂಬರ್ 1. ಸೊ ಇದರಲ್ಲಿ ನಾವು ಶೇಡಿಂಗ್ನ ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಶೇಡಿಂಗ್ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಬುಕ್ ನಂದಲ್ಲ, ನಮ್ಮ ಅಕ್ಕಂದು. ನಮ್ಮ ಅಕ್ಕನಿಂದ ನನಗೆ ಬಂದಿದೆ. ಎಸ್, ನಮ್ಮ ಅಪ್ಪನೂ ಆರ್ಟಿಸ್ಟೇ, ನಮ್ಮ ಅಕ್ಕನೂ ಆರ್ಟಿಸ್ಟೇ ಆ್ಯಂಡ್ ನಾನು ಆರ್ಟಿಸ್ಟೇ. ಹಾಗಾಗಿ ಅವ್ರು ಯೂಸ್ ಮಾಡಿರೋದೆಲ್ಲ ನನಗೆ ಸಿಗ್ತಾಯಿದೆ. ಗೈಸ್ ಇಲ್ಲಿದೆ ನೋಡಿ, ಶೇಡಿಂಗ್ ಟೋನು, ಯಾವ್ಯಾವ ಮೆಥಡಲ್ಲಿ ಶೇಡ್ ಮಾಡಬೇಕು ಅನ್ನೋದು ಇಲ್ಲಿದೆ ನೋಡಿ. ಇದು ವೆರಿ ಲೈಟ್ ಟೋನು, ಮಿಡಲ್ ಟೋನು, ಡಾರ್ಕ್ ಟೋನು, ವೆರಿ ಡಾರ್ಕ್ ಟೋನು. ಗೈಸ್, ನಾನು ನಿನ್ನೆ ನನ್ನ ವ್ಲಾಗ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ನಿಮಗೆ, ಅಂದರೆ ಲೈಟಿಗೆ ಯಾವ ಪೆನ್ಸಿಲು ಮತ್ತು ಲೈಟ್ ಟೋನಿಗೆ, ಅಂದರೆ ವೆರಿ ಲೈಟಿಗೆ HB, ಲೈಟ್ ಟೋನಿಗೆ 2B ಆ್ಯಂಡ್ ಮಿಡಲ್ ಟೋನಿಗೆ 4B 6B, ಡಾರ್ಕಿಗೆ 8B 10B ಆ್ಯಂಡ್ ವೆರಿ ಡಾರ್ಕಿಗೆ 12B. ಇದು ಯೂಸ್ ಆಗುತ್ತೆ ನಮಗೆ. ಸೊ ಇಲ್ಲಿ ನೋಡಿ, ಇಲ್ಲಿ ಮಿಡಲ್ ಟೋನಿಂದ ಲೈಟ್ ಬಂದಿದೆ. ಸೊ ಇಲ್ಲಿ ಲೈಟಿಂದ ಪೂರ್ತಿ ಡಾರ್ಕ್ ಆಗಿದೆ. ಆ್ಯಂಡ್ ಇದು 2B, 2H, HB, 2B ಆ್ಯಂಡ್ 4B 6B. ಅಂದರೆ ಲೈನ್ಸ್ ನಾವು ಯಾವ ಥರ ಹಾಕಬೇಕು, ಅಂದರೆ ಯಾವ್ಯಾವ ಪೆನ್ಸಿಲಲ್ಲಿ ಯಾವ್ಯಾವ ಥರ ಲೈನ್ಸ್ ಕಾಣಿಸುತ್ತೆ ಅಂತ ಇಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಇದನ್ನು ಅಷ್ಟೇ ನೋಡಿ, ಇವಾಗ ಲೈಟಿಂದ ಡಾರ್ಕ್ ಟೋನಿಗೆ ಬರೋದು, ಆಮೇಲೆ ಮಿಡಲ್ ಟೋನಿಂದ ಈ ರೀತಿ ಶೇಡ್ ಮಾಡೋದು, ಆ್ಯಂಡ್ ಇದು ವೆರಿ ಲೈಟ್ ಟೋನ್. ಇದು ಒಂದೇ ರೀತಿಯಿಂದ ಗೀಚ್ಕೊತ ಬರೋದು, ಇದನ್ನು ಕೂಡ ಅಷ್ಟೇ ಒಂದೇ ರೀತಿಯಿಂದ ಶೇಡ್ ಮಾಡೋದು. ಇಲ್ಲಿ ಲೈನ್ಸ್ ಹಾಕಿ ಶೇಡ್ ಮಾಡೋದು. ಇಲ್ಲಿ ಗ್ರಾಸ್ ಟೈಪ್, ಈ ರೀತಿ ಗ್ರಾಸ್ ಇರೋದಿಲ್ಲ, ಹುಲ್ಲಿನ ಟೈಪಲ್ಲಿ ಈ ರೀತಿ ಶೇಡ್ ಮಾಡೋದು. ಆ್ಯಂಡ್ ಇದು ಬಾಕ್ಸು, ಲೈನ್ ಹಾಕಿ ಅದ್ರ ಮೇಲೆ ಲೈನ್ಸ್ ಹಾಕಿದರೆ ಈ ರೀತಿ ಬಾಕ್ಸ್ ಶೇಡೂ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಶೇಡ್ ಮಾಡೋಕ್ಕೆ. ಇಲ್ಲಿ ನೋಡಿ, ಇಲ್ಲಿದೆ ಲೈಟ್ ಟೋನು, ಮಿಡಲ್ ಟೋನು, ಡಾರ್ಕ್ ಟೋನು. ಈ ರೀತಿ ಬಾಕ್ಸ್ ಹಾಕ್ಕೊಂಡು ನಾವು ಶೇಡಿಂಗ್ ಮಾಡಬೇಕು. ಇಲ್ಲೂ ಅಷ್ಟೇ ಕೂಡ ಲೈಟಿಂದ ಡಾರ್ಕಿಗೆ ಬಂದಿದೆ. ಸೊ ನಾವು ಕೂಡ ಇಲ್ಲಿ ಇದೇನಿದೆ ಸೇಪ್ ಆ ಥರನೇ ಪೂರ ಲೈಟಿಂದ ಡಾರ್ಕ್ ಮಾಡ್ಕೊತ ಬರಬೇಕು. ಆ್ಯಂಡ್ ಇಲ್ಲಿ ಪೆನ್ಸಿಲ್ಸ್ ಯಾವ ರೀತಿ ಇಟ್ಕೋಬೇಕು ಅಂತಲೂ ತೋರಿಸಿದ್ದಾರೆ ನೋಡಿ. ನಾವು ಈ ರೀತಿ ಪೆನ್ಸಿಲ್ನ ಹಿಡ್ಕೊಂಡ್ರೆ ಅದು ಹ್ಯಾಂಡ್ ರೈಟಿಂಗ್, ಅಂದರೆ ರೈಟಿಂಗ್ ಮಾಡೋ ಟೈಪ್ ಆಗುತ್ತೆ. ಸೊ ಈ ರೀತಿ ಈ ರೀತಿಯೂ ಶೇಡ್ ಮಾಡ್ಬೋದು. ಆ್ಯಂಡ್ ಈ ರೀತಿ ಹಿಡ್ಕೊಂಡು ಇದು ಆರ್ಟಿಸ್ಟ್ ಶೇಡ್ ಮಾಡೋ ಥರ ನೋಡಿ, ಇಲ್ಲೂ ತೋರಿಸಿದ್ದಾರೆ ಅದನ್ನ. ಆ್ಯಂಡ್ ಇದೆಲ್ಲ ಸ್ಕೆಚ್ಚು, ಸಿಂಗಲ್ ಲೈನ್ಸು. ಇಲ್ಲಿ ನೋಡಿ ಯಾವ ರೀತಿ ಎಲ್ಲ ಸ್ಕೆಚ್ ಹಾಕಿದ್ದಾರೆ. ಈ ರೀತಿ ಡಾರ್ಕ್ ಇರೋ ಹತ್ರ ಎಲ್ಲ 10B 12B ಯೂಸ್ ಮಾಡಬೇಕು ಗೈಸ್. ನೋಡಿ ಯಾವ್ಯಾವ ಥರ ಶೇಡ್ ಮಾಡಬೇಕು ಅನ್ನೋದು ಇಲ್ಲೆಲ್ಲ ತೋರಿಸಿದ್ದಾರೆ ನೋಡಿ. ಹೇರ್ಸಿಗೆ ಇದಕ್ಕೆಲ್ಲ ನಮಗೆ ತುಂಬಾ ಯೂಸ್ ಆಗುತ್ತೆ ಈ ಥರ ಶೇಡಿಂಗ್ ಮಾಡೋದು ನೋಡಿ. ಅದೇ ಸೇಮ್ ಶೀಟು ತೊಗೊಂಡಿದ್ದೀನಿ. ಸೊ ನಾವಿವಾಗ ಇಲ್ಲಿ ಒಂದು 3 ಬಾಕ್ಸ್ ಹಾಕೊಳ್ಳೋಣ.
3 ಬಾಕ್ಸ್ ಹಾಕ್ಕೊಂಡಿದ್ದೀನಿ. ಸೊ ಇದೇ ಥರ ನಾನು ಇನ್ನೂ 3 ಬಾಕ್ಸ್ ಹಾಕ್ಕೊತೀನಿ. ಸೊ ಗೈಸ್, ನಾವು ಬಾಕ್ಸ್ ಫಸ್ಟ್ನ ಈ ರೀತಿ ಖಾಲಿ ಬಿಟ್ಬಿಡೋಣ. ಯಾಕಂದರೆ ಇದು ವೆರಿ ಲೈಟ್ ಟೋನ್, ಇದು ಅಂದರೆ ಫುಲ್ಲು ವೈಟ್ ಇರುತ್ತೆ. ಅಂದರೆ ಹೆವಿ ಲೈಟ್ ಬಿದ್ದಿರುತ್ತಲ್ಲ, ಫೇಸ್ ಮೇಲೆ ಆಗಿರ್ಬೋದು ಅಥವಾ ವಸ್ತುಗಳ ಮೇಲೆ ಆಗಿರ್ಬೋದು, ಹೆವಿ ಲೈಟ್ ಎಲ್ಲಿ ಬಿದ್ದಿರುತ್ತೋ ಆ ಟೋನಿಗೆ ಇದು ಸಂಬಂಧಪಟ್ಟಿದ್ದು. ದೆನ್ ಇದು ಸೆಕೆಂಡ್ ಒಂದು ಬಾಕ್ಸಲ್ಲಿ ಮಿಡಲ್ ಟೋನ್. ನಾನಿಲ್ಲಿ 6B ಯೂಸ್ ಮಾಡ್ತಾಯಿದ್ದೀನಿ. 6B ಪೆನ್ಸಿಲ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಗೈಸ್. ಸೊ ಇದರಲ್ಲಿ ಈ 6B ಪೆನ್ಸಿಲಲ್ಲೇ ಲೈಟ್ ಟೋನು, ಮಿಡಲ್ ಟೋನು, ಡಾರ್ಕ್ ಟೋನ್ನ ನಾವು ತೊಗೋಬೋದು. ಸೊ ಅದು ನಮ್ಮ ಕೆಪಾಸಿಟಿ ಮೇಲೆ ಇರುತ್ತೆ ಯಾವ ರೀತಿ ಶೇಡ್ ಮಾಡಬೇಕು ಅನ್ನೋದು. ಸೊ ಬನ್ನಿ ಮಾಡೋಣ. ನಾವು ಬಾಕ್ಸಲ್ಲಿ ಯಾಕೆ ಮಾಡಬೇಕು ಅಂತಂದರೆ ಗೈಸ್, ಶೇಡಿಂಗು ಇಷ್ಟರಲ್ಲೇ ಮಾಡಬೇಕು ಅನ್ನೋದು ನಮ್ಮ ಹ್ಯಾಂಡ್ಲಿಂಗ್ ಸಿಗುತ್ತೆ. ಈಗ ಡಾರ್ಕ್ ಟೋನ್, ಇದು ಬಾಕ್ಸ್ ನಂಬರ್ 3. ಇದು 1 ಟೂನ್ ಆದರೆ ಇವಾಗ ಇಲ್ಲೊಂದು ಟೂನ್, ಇದನ್ನು ಬಾಕ್ಸ್ ನಂಬರ್ 1. ಇಲ್ಲೊಂದು ಸ್ವಲ್ಪ ಲೈಟಾಗಿ ಶೇಡ್ ಕೊಡೋಣ. ನೋಡಿ ಕಾಣಿಸ್ತಾ ಇದೆನಾ, ಸ್ವಲ್ಪ ಲೈಟು. ಇಲ್ಲಿ ಆ್ಯಸ್ ಇಟ್ ಈಸ್ ಮಿಡಲ್ ಟೋನೆ. ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಗೈಸ್, ನಾನೇನು ಪರ್ಫೆಕ್ಟ್ ಅಲ್ಲ, ನಾನು ಕಲಿತಾ ಇದ್ದೀನಿ. ನನ್ನ ಜೊತೆ ಕಲಿಯೋರ ಆಸೆ ಇದ್ದವರು ನನ್ನ ಜೊತೆ ಕಲೀರಿ ಅಂತಲೇ ಹೇಳ್ತಾ ಇರೋದು. ಸೊ ನಾನು ಕಲಿತಾ ಇದ್ದೀನಿ, ನೀವು ಕಲೀರಿ. ದೆನ್ ಇದು ಡಾರ್ಕ್ ಟೋನ್. ನಮ್ಮ ಸರ್ಗಳೆಲ್ಲ ಏನು ಹೇಳ್ತಾರಪ್ಪ ಅಂತ ಹೇಳಿದರೆ, ಈಗ ನಾವು ಫಾರ್ ಎಕ್ಸಾಂಪಲ್ ಶೇಡು ಹಿಂಗೆ ತೊಗೊತಿದ್ದೀವಿ ಅಂತ ಹೇಳಿದರೆ, ಇದು ಪೂರಾ ಶೇಡ್ ಈ ಥರನೇ ಬರಬೇಕು ಗೈಸ್, ಹಿಂಗೆ ಬರಬೇಕು ಇದು. ಅದು ಬಿಟ್ಟು ನಾವು ಇಲ್ಲಿ ಹಿಂಗೆ, ಇಲ್ಲಿ ಹಿಂಗೆ, ಇಲ್ಲಿ ಹಿಂಗೆ ಮಾಡಿದರೆ ಅವ್ರು ನಮ್ಮ ವರ್ಕ್ನ ಒಪ್ಪಲ್ಲ. ನೋಡಿರಿ ಎಷ್ಟು ಗಜಬೀಜಿ ಅನ್ನಿಸ್ತಾ ಇದೆ. ಈ ಥರ ಶೇಡ್ ಮಾಡೋದಕ್ಕೂ ಇಲ್ಲಿ ಒಂದೇ ಥರ ಶೇಡ್ ಮಾಡ್ಕೊಂಡು ಬರೋದಕ್ಕೂ ನೋಡಿರಿ. ನೋಡಿ ನೋಡಿ ಗೈಸ್, ಇದು ಎರಡರದ್ದು ಡಿಫ್ರೆನ್ಸ್ ನೋಡಿ ನೀವೇ. ಈ ಥರ ಶೇಡ್ ಮಾಡೋದಕ್ಕೂ ಈ ಥರ ಒಂದೇ ಇದರಲ್ಲಿ ಶೇಡ್ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿ. ದೆನ್ ಈಗ ನಾನು ಈ ರೀತಿ ಸಪ್ರೇಟ್ ಬಾಕ್ಸಲ್ಲಿ ನಿಮಗೆ ಏನು ತೋರಿಸಿದ್ದೀನಿ ಶೇಡ್ ಮಾಡೋದನ್ನ, ಇವಾಗ ಒಂದೇ ಇದರಲ್ಲಿ, ಅಂದರೆ ಒಂದೇ ಏನಂತಾರೆ ಲೈಕ್ ಈಗ ಒಂದೇ ಇದರಲ್ಲಿ ಮಾಡ್ಕೊಂಬರೋಣ. ನನಗೆ ಗೊತ್ತಾಗ್ತಿಲ್ಲ ಅದಕ್ಕೆ ಏನಂತಾರೆ ಅಂತ ಹೇಳಿ. ಸೊ ಇವಾಗ ನಾನು ಫಸ್ಟು ನಾವೇನೇ ಮಾಡಬೇಕು ಅಂದರೆ ಲೈಟಿಂದ ಡಾರ್ಕ್ ಬರಬೇಕು. ಕರೆಕ್ಟಾ? ನೋ ಗೈಸ್, ಡಾರ್ಕಿಂದ ಲೈಟ್ ಹೋಗಬೇಕು. ಹೇಗಾರು ಹೋಗ್ರಿ, ಬಟ್ ಕಲೀರಿ ಅಷ್ಟೇ. ನೋಡಿ ಫುಲ್ ಡಾರ್ಕ್ ಇದು. ಮಿಡಲ್ ಟೋನ್ ಕಾಣಿಸ್ತಾ ಇದೆನಾ? ಮಿಡಲ್ ಟೋನು ಬಟ್ ಎಷ್ಟು ಲೈಟಾಗಿ ಬಂತು ಮಧ್ಯ. ದೆನ್ ಲೈಟ್. ಕೈನ ಫುಲ್ ಫ್ರೀ ಮಾಡ್ಕೊಂಡ್ಬಿಟ್ರೆ ಮುಗ್ದೋಯ್ತು. ನಾವು ಎಷ್ಟು ಪ್ರೆಷರ್ ಹಾಕಿರ್ತೀವೋ ಅದಷ್ಟು ತೆಗ್ದುಬಿಟ್ರೆ ಮುಗ್ದೇ ಹೋಯ್ತು. ನೋಡಿ, ಇದು ಡಾರ್ಕ್ ಟೋನ್, ಇದು ಮಿಡಲ್ ಟೋನ್, ಇದು ಲೈಟ್. ಇದರಲ್ಲೇ ವೆರಿ ಲೈಟ್. ಇಷ್ಟೇ ಡಿಫ್ರೆನ್ಸ್. ಇವಾಗ ಲೈಟಿಂದ ಡಾರ್ಕಿಗೆ ಬರೋಣ. ಲೈಟ್ ಟೋನ್, middle tone and dark tone.
ಗೈಸ್ ಇದು ಸೇಮ್ ಡಾರ್ಕ್ ಟೋನ್, ಮಿಡಲ್ ಟೋನ್, ಲೈಟ್, ವೆರಿ ಲೈಟ್. ಇಷ್ಟೇ ಗೈಸ್, ಶೇಡಿಂಗ್ ಅಂದರೆ ಇಷ್ಟೇ ಗೈಸ್. ನಮ್ಮ ಆರ್ಟಿಸ್ಟ್ ಫೀಲ್ಡಲ್ಲಿ ಮೇನ್ ಏನಪ್ಪ ಅಂತಂದರೆ ಅಬ್ಸರ್ವ್ಮೆಂಟ್. ನಾವೆಷ್ಟು ಅಬ್ಸರ್ವ್ ಮಾಡಿ ನೋಡ್ತೀವೋ ಅಷ್ಟು ಚೆನ್ನಾಗಿ ನಾವು ವರ್ಕ್ ಬರುತ್ತೆ, ಅಷ್ಟು ಚೆನ್ನಾಗಿ ನಾವು ವರ್ಕ್ನ ಕಲಿತೀವಿ. ಸೊ ಇವಾಗ ನೋಡಿದ್ರಲ್ಲ, ಈ ರೀತಿ ಶೇಡಿಂಗ್ ಇರುತ್ತೆ. 3 ಟೈಪ್ಸು, ಒಂದು ಲೈಟು, ಮಿಡಲ್ಲು, ಡಾರ್ಕ್. ಸೊ ಗೈಸ್ ಇದು ಡಾರ್ಕ್ ಟೋನ್ ಇನ್ನೂ ಬರುತ್ತೆ, ನಾನು ಅಷ್ಟೊಂದು ಪ್ರೆಷರ್ ಹಾಕಿ ಮಾಡಿಲ್ಲ. ಸೊ ಇವಾಗ ಈ ಬುಕ್ಕಲ್ಲಿ ಶೇಡಿಂಗ್ ಇದನ್ನು ಅದು ಸ್ವಲ್ಪ ನೋಡಿ ಟ್ರೈ ಮಾಡೋಣ. ಗೈಸ್ ನೋಡಿದ್ರಲ್ಲ, ಶೇಡಿಂಗಲ್ಲಿ ಎಷ್ಟು ವೆರೈಟೀಸ್ ಇದೆ, ಯಾವ್ಯಾವ ರೀತಿ ಶೇಡ್ ಮಾಡಬೇಕು, ಯಾವ್ಯಾವ ಆ್ಯಂಗಲಲ್ಲಿ ಶೇಡ್ ಮಾಡಬೇಕು ಅನ್ನೋದು. ಸೊ ನಾನು ಬುಕ್ಕನ್ನು ನಿಮಗೆ ರೆಫರೆನ್ಸ್ ಆಗಿ ತೋರಿಸಿದ್ದೀನಿ, ನಾನು ಕೂಡ ಟ್ರೈ ಮಾಡಿ ನಿಮಗೆ ತೋರಿಸಿದ್ದೀನಿ. ಸೊ ನಾಳೆ ಒಂದು ಚಿಕ್ಕ ಇದು ಹಿಡ್ಕೊಂಡು ಏನಾದ್ರು ಒಂದು ಆಬ್ಜೆಕ್ಟ್ ಅಥವಾ ಏನಾದ್ರು ಒಂದು ಚಿಕ್ಕ ಆಬ್ಜೆಕ್ಟ್ ನೋಡಿ ಡ್ರಾಯಿಂಗ್ ಮಾಡಿ ಅದ್ರ ಬೇಸ್ ಮೇಲೆ ಶೇಡಿಂಗ್ ಹೇಗಿರುತ್ತೆ, ಲೈಟ್ ಟೋನು, ಮಿಡಲ್ ಟೋನು, ಡಾರ್ಕ್ ಟೋನು ಹೇಗಿರುತ್ತೆ ಅನ್ನೋದನ್ನ ನಾಳೆ ಅದನ್ನು ಕಲಿಯೋಣ ಗೈಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು, ಸೊ ನಾನು ಇದಷ್ಟೇ ಅಲ್ಲ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಮಾಡ್ತಾಯಿದ್ದೀನಿ, ಅದು ಸ್ಟ್ರಕ್ಚರ್ ಆರ್ಟಿಗೆ ಸಂಬಂಧಪಟ್ಟಿದ್ದು. ಸೊ ಆ ಥರ ಆರ್ಟಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಲೈವಲ್ಲಿ ಜಾಯಿನ್ ಆಗಿ ನೋಡಿ ಕಲೀರಿ. ಆ್ಯಂಡ್ ಲೈವು ಮಿಸ್ ಆಗಿದ್ದರೆ ಸೊ ಅದನ್ನ ಅಪ್ಲೋಡ್ ಆಗಿರುತ್ತೆ. ಸೊ ಅದನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಬಾಯ್.